ಇನ್ನು ನಿನ್ನೆ CWRC ಒಂದು ಆದೇಶವನ್ನು ನೀಡಿತ್ತು. 9,000 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ. ಆ ಆದೇಶದ ಬೆನ್ನಲ್ಲೇ ಮಂಡ್ಯದಲ್ಲಿ ರೈತರ ಕಿಚ್ಚು ಹೆಚ್ಚಾಗಿದೆ. ಕಾವೇರಿ ನೀರು ಹರಿಸದೇ ಇರೋದಕ್ಕೆ ಅನ್ನದಾತರು ಪ್ರತಿಭಟಿಸಿದ್ದಾರೆ. ರೈತರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾವೆ. TRSಗೆ ಕನ್ನಡಪರ ಸಂಘಟನೆ ಒಕ್ಕೂಟ ಮುತ್ತಿಗೆಗೂ ಯತ್ನ ಮಾಡಿತ್ತು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮುತ್ತಿಗೆ ಯತ್ನ ನಡೆದಿದೆ. ಇನ್ನು ಸೆಪ್ಟೆಂಬರ್ 1ನೇ ತಾರೀಕು ತಮಿಳುನಾಡಿನ ಗಡಿಯನ್ನ ಬಂದ್ ಮಾಡೋದಾಗಿ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ, CWRC, CWMA ಇವರ ವಿರುದ್ಧ ಆಕ್ರೋಶವನ್ನ ಕನ್ನಡಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ವ್ಯಕ್ತಪಡಿಸಿದ್ದಾರೆ. ಭಾಳ ನೋವಾಗುತ್ತೆ. ಯಾರು ಮುಂದೆ ಹೇಳ್ಕೊಳ್ಳೋದು, ಯಾರೂ ಕೇಳೋರಿಲ್ಲ. ಯಾರೂ ಕೇಳೋರಿಲ್ಲ ಅಂದರೆ ತಬ್ಲಿ ಅಂತ. ತಂದೆ ಇಲ್ಲ, ತಾಯಿ ಇಲ್ಲ, ತಬ್ಲಿ. ಇಡೀ ಕರ್ನಾಟಕ ತಬ್ಲಿ ಆಗಿದೆ. ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳು ಯಾರೂ ಕೇಳೋರಿಲ್ಲ. ಶಾಸನಸಭೆಯಲ್ಲಿ ಅವರೂ ಕೇಳೋರಿಲ್ಲ, ವಿಧಾನ ಪರಿಷತ್ನಲ್ಲಿ ಅವರೂ ಕೇಳೋರಿಲ್ಲ, ಪಾರ್ಲಿಮೆಂಟ್ ಸದಸ್ಯರು ಅವರಿಗೆ ಅವ್ರ ನಾಲ್ಗೆನೇ ಇಲ್ಲ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಗಂಡಸ್ತಾನೆ ಇದ್ದರೆ, ತಾಕತ್ತಿದ್ದರೆ ಪಾರ್ಲಿಮೆಂಟ್ನೊಳಗೆ ಪ್ರಧಾನಮಂತ್ರಿ ಎದುರು ನಿಂತು ನಮ್ಗೆ ಅನ್ಯಾಯ ಆಗಿದೆ, ಸದಸ್ಯತ್ವ ಹೋದ್ರೂ ಚಿಂತೆ ಇಲ್ಲ, ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ, ಹೇಳಬೇಕಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.